ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ಇತ್ತೀಚೆಗೆ ನಾನು ನೋಡಿದ ಒನ್ ಆಫ್ ದ ಬೆಸ್ಟ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಆಗಿರುವ ತಮಿಳು ಭಾಷೆಯ ಸತ್ತಮಂ ನೀದಿಯುಂ ಎಂಬ ವೆಬ್ ಸೀರೀಸ್. ಈ ಸೀರೀಸ್ ನ ಕಾನ್ಸೆಪ್ಟ್ ಏನಂದ್ರೆ 20 ವರ್ಷಗಳ ಹಿಂದೆ ನಡೆದ ಒಂದು ಕೆಟ್ಟ ಘಟನೆಯಿಂದಾಗಿ ಲಾಯರ್ ಆಗಿರುವ ಚಿತ್ರದ ಹೀರೋ ಮೂರ್ತಿ ಕೋರ್ಟ್ ನಲ್ಲಿ ವಾದ ಮಾಡೋದನ್ನೇ ಸ್ಟಾಪ್ ಮಾಡಿರುತ್ತಾನೆ. ತನ್ನ ಸಂಸಾರವನ್ನ ನಡೆಸೋದಕ್ಕೆ ಬೇರೆ ದಾರಿ ಇಲ್ಲದೆ ಕೋರ್ಟ್ ನ ಮುಂದೆ ಸಣ್ಣ ಪುಟ್ಟ ಅಫಿಡವಿಟ್ ಗಳನ್ನ ಹಾಗೂ ನೋಟರಿಗಳನ್ನ ಮಾಡಿಕೊಡುವ ಕೆಲಸವನ್ನ ಮಾಡ್ತಿರುತ್ತಾನೆ. ಹೀಗಿರುವಾಗಲೇ ಒಂದು ದಿನ ಒಬ್ಬ ವಯಸ್ಸಾದ ವ್ಯಕ್ತಿ ಬಂದು, ಸರ್, ನನ್ನ ಮಕ್ಕಳನ್ನ ಯಾರೋ ಕಿಡ್ನಾಪ್ ಮಾಡಿದ್ರು, ಪೊಲೀಸರು ನೋಡಿದ್ರೆ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ತಿಲ್ಲ, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಬೇಡಿಕೊಳ್ತಾನೆ. ಮೂರ್ತಿ ಈಗ ಕೇಸ್ಗಳನ್ನ ವಾದ ಮಾಡದ ಕಾರಣ ಆ ವ್ಯಕ್ತಿಯನ್ನ ಮತ್ತೊಬ್ಬ ಲಾಯರ್ ನ ಬಳಿ ಕಳುಹಿಸಿಕೊಡ್ತಾನೆ. ಆದ್ರೆ ಸ್ವಲ್ಪ ಸಮಯದ ನಂತರ ನೋಡಿದ್ರೆ ಶಾಕಿಂಗ್ಲಿ ಆ ವ್ಯಕ್ತಿ ಕೋರ್ಟ್ ನ ಮುಂದೆನೆ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಈ ಘಟನೆಯಾಗಿ ಕೆಲವು ದಿನಗಳ ನಂತರ ಮೂರ್ತಿ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯ ಕೇಸನ್ನ ಟೇಕಪ್ ಮಾಡಿ ವಾದ ಮಾಡೋದಾಗಿ ನಿರ್ಧಾರ ಮಾಡ್ತಾನೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಅಷ್ಟಕ್ಕೂ ಕೋರ್ಟ್ ನ ಮುಂದೆ ಆತ್ಮಹತ್ಯೆ ಮಾಡಿಕೊಂಡ ಆ ವ್ಯಕ್ತಿ ಯಾರು, ಅವನ ಮಗಳಿಗೆ ಏನಾಗಿತ್ತು, ಪೊಲೀಸರು ಯಾಕೆ ಆ ವ್ಯಕ್ತಿಯ ಮಗಳ ಮಿಸ್ಸಿಂಗ್ ಕೇಸನ್ನ ತೆಗೆದುಕೊಂಡಿರೋದಿಲ್ಲ? 20 ವರ್ಷಗಳ ನಂತರ ಕೇಸನ್ನ ವಾದ ಮಾಡೋದಕ್ಕೆ ಶುರು ಮಾಡಿದ ಮೂರ್ತಿಗೆ ಈ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಯ್ತಾ? ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಮದ್ರಾಸ್ ಹೈಕೋರ್ಟ್ ಬಳಿ ಕುಪ್ಪುಸ್ವಾಮಿ ಎಂಬ ಒಬ್ಬ ವ್ಯಕ್ತಿ ಕೂತಿರೋದನ್ನ ನೋಡ್ತೀವಿ. ಆತ ಇದ್ದಕ್ಕಿದ್ದ ಹಾಗೆ ಅಳುತ್ತಾ ತಾನು ತಂದಿದ್ದ ಸೀಮೆ ಎಣ್ಣೆಯನ್ನ ಮೈ ಮೇಲೆ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಬಿಡುತ್ತಾನೆ. ಅಲ್ಲಿದ್ದ ಲಾಯರ್ಗಳು ಹಾಗೂ ಪೊಲೀಸರು ಅವನನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅಷ್ಟರಲ್ಲೇ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ನಲ್ಲಿ ಈಗ ತಾನೇ ಲಾ ಡಿಗ್ರಿ ಕಂಪ್ಲೀಟ್ ಮಾಡಿ ಯಾರಾದ್ರೂ ಲಾಯರ್ ಬಳಿ ಅಸಿಸ್ಟೆಂಟ್ ಆಗಿ ಸೇರಿಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿರುವ ಚಿತ್ರದ ಹೀರೋಯಿನ್ ಅರುಣಾಳನ್ನ ನೋಡ್ತೀವಿ. ಅರುಣ ತನಗೆ ಪರಿಚಯವಿರುವ ಮೂರ್ತಿ ಎಂಬ ಲಾಯರ್ ಕಡೆಯಿಂದ ರೆಕಮೆಂಡೇಶನ್ ಲೆಟರ್ ಅನ್ನ ತೆಗೆದುಕೊಂಡು ಹೋಗಿರ್ತಾಳೆ. ಆದ್ರೆ ಕೋರ್ಟ್ ನ ಮುಂದೆ ಸಣ್ಣ ಪುಟ್ಟ ಅಫಿಡವಿಟ್ ಗಳು ಹಾಗೂ ನೋಟರಿಗಳನ್ನ ಮಾಡಿಕೊಡುವ ಕೆಲಸ ಮಾಡ್ತಿದ್ದ ಮೂರ್ತಿಯ ರೆಕಮೆಂಡೇಶನ್ ಅನ್ನ ಯಾರು ಕೂಡ ಕನ್ಸಿಡರೇ ಮಾಡೋದಿಲ್ಲ. ಅರುಣ ತುಂಬಾ ಜನ ಲಾಯರ್ ಬಳಿ ಹೋಗಿ ರಿಕ್ವೆಸ್ಟ್ ಮಾಡ್ತಾಳೆ, ಆದ್ರೆ ಯಾರು ಕೂಡ ಇವಳನ್ನ ಕೆಲಸಕ್ಕೇನೆ ಸೇರಿಸಿಕೊಳ್ಳೋದಿಲ್ಲ. ಕೊನೆಗೆ ಮೂರ್ತಿ ಕೂಡ ಹೇಳ್ತಾನೆ, ಅರುಣ, ನಾನು ಬೇಡ ಅಂದ್ರೂ ಕೂಡ ನನ್ನ ಬಳಿ ರೆಕಮೆಂಡೇಶನ್ ಲೆಟರ್ ಅನ್ನ ತೆಗೆದುಕೊಂಡು ಹೋದೆ. ನಾನು ಕಳೆದ 20 ವರ್ಷಗಳಿಂದ ಯಾವ ಕೇಸನ್ನ ಕೂಡ ವಾದ ಮಾಡಿಲ್ಲ. ಹೀಗಿರುವಾಗ ನನ್ನ ಲೆಟರ್ಗೆ ಯಾರು ಕೂಡ ಬೆಲೆ ಕೊಡೋದಿಲ್ಲ. ನೀನು ಬೇರೆ ಯಾರಾದ್ರೂ ಲಾಯರ್ ಬಳಿ ಹೋದ್ರೆ ನಿನ್ನ ಕೆಲಸ ಆಗುತ್ತೆ ಅಂತ ಸಜೆಸ್ಟ್ ಮಾಡ್ತಾನೆ. ಸ್ನೇಹಿತರೆ, ಈ ಮೂರ್ತಿ ಮಾತನಾಡೋದನ್ನ ನೋಡ್ತಿದ್ದ ಹಾಗೇನೆ ಅರುಣಗೆ ಅರ್ಥ ಆಗುತ್ತೆ ಇವರು ತುಂಬಾನೇ ಇಂಟೆಲಿಜೆಂಟ್ ಲಾಯರ್ ಅಂತ. ಆದ್ರೆ ಕಳೆದ 20 ವರ್ಷಗಳಿಂದ ಯಾಕೆ ಯಾವುದೇ ಕೇಸನ್ನ ವಾದ ಮಾಡಿಲ್ಲ ಅಂತ ಕೇಳಿದಾಗ ಮೂರ್ತಿ ಏನು ಕೂಡ ಹೇಳದೆ ಸುಮ್ಮನಾಗ್ತಾನೆ. ಅರುಣ ಮುಂದುವರೆದು, ಸರ್, ನೀವ್ ಯಾಕೆ ಯಾವ್ದಾದ್ರು ಕೇಸನ್ನ ಟೇಕಪ್ ಮಾಡಿ ವಾದ ಮಾಡಬಾರ್ದು? ನಾನು ನಿಮ್ಮ ಬಳಿನೇ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರಿಕೊಳ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಆದ್ರೆ ಮೂರ್ತಿ ಮಾತ್ರ, ಅರುಣ, ಇದೆಲ್ಲ ಆಗದ ಕೆಲಸ, ನೀನು ಬೇರೆ ಯಾರಾದ್ರೂ ಲಾಯರ್ ಬಳಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊ ಅಂತ ಹೇಳಿ ಆಕೆಯನ್ನ ಅಲ್ಲಿಂದ ಕಳುಹಿಸಿ ಬಿಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಆದಿ ಎಂಬ ಈಕೆ ಫ್ರೆಂಡ್ ಈಕೆಗೆ ತಮಾಷೆ ಮಾಡ್ತಾನೆ. ಅರುಣ, ನಿನ್ಗೆ ಇನ್ನು ಕೂಡ ಯಾವ ಲಾಯರ್ ಬಳಿನೋ ಅಸಿಸ್ಟೆಂಟ್ ಆಗಿ ಕೆಲಸ ಸಿಗ್ಲಿಲ್ವಾ? ನನಗೆ ಇಡೀ ತಮಿಳುನಾಡಲ್ಲೇ ಫೇಮಸ್ ಲಾಯರ್ ಆಗಿರುವ ವಿಶ್ವನಾಥ್ ಅವರ ಬಳಿ ಅಸಿಸ್ಟೆಂಟ್ ಆಗಿ ಕೆಲಸ ಸಿಕ್ತು. ನನ್ನ ಜೊತೆ ಬಾ ಅಂದ್ರೆ ಹೋಗಿ ಹೋಗಿ ಆ ನೋಟರಿ ಮಾಡುವ ಲಾಯರ್ ಬಳಿ ಹೋಗಿದ್ದಲ್ಲ ಅಂತ ನಗ್ತಾನೆ. ಅರುಣಗೆ ತುಂಬಾನೇ ಬೇಜಾರಾಗಿ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಈ ಕಡೆ ಲಾಯರ್ ಮೂರ್ತಿ ಬಗ್ಗೆ ಹೇಳೋದಾದ್ರೆ ಇವನಿಗೆ ತನಗೆ ಬರ್ತಿದ್ದ ಇನ್ಕಮ್ ನಲ್ಲಿ ತನ್ನ ಫ್ಯಾಮಿಲಿಯನ್ನ ಕೂಡ ನಡೆಸೋದು ಕಷ್ಟ ಆಗ್ತಿರುತ್ತೆ. ಮೂರ್ತಿಗೆ ಸಾಲ ಕೊಟ್ಟಿದ್ದ ವ್ಯಕ್ತಿ ಕೋರ್ಟ್ ಬಳಿ ಬಂದು ಎಲ್ಲರ ಮುಂದೆನೆ ಇವನಿಗೆ ಸರಿಯಾಗಿ ಬೈದು ಬಿಡ್ತಾನೆ. ಇದರಿಂದಾಗಿ ಮೂರ್ತಿಗೆ ಎಲ್ಲರ ಮುಂದೆ ತುಂಬಾನೇ ಅವಮಾನ ಆಗುತ್ತೆ. ಆ ದಿನ ಸಾಯಂಕಾಲ ಮೂರ್ತಿ ಮನೆಗೆ ಹೋದಾಗ ಇವನ ಫ್ಯಾಮಿಲಿಯ ಬಗ್ಗೆ ಪರಿಚಯ ಆಗುತ್ತೆ. ಮೂರ್ತಿ ತನ್ನ ಹೆಂಡತಿ, ಮಗ ಹಾಗೂ ಮಗಳ ಜೊತೆ ವಾಸ ಮಾಡ್ತಿರ್ತಾನೆ. ಮೂರ್ತಿಯ ಮಗ ಈಗ ತಾನೇ PUC ಪಾಸ್ ಆಗಿರ್ತಾನೆ. ಮೂರ್ತಿಗೆ ತನ್ನ ಮಗ ಕೂಡ ಲಾ ಓದಿ ತನ್ನ ಹಾಗೆ ಲಾಯರ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಮೂರ್ತಿಯ ಮಗ ನೋಡಿದ್ರೆ ತುಂಬಾನೇ ಆರೋಗ್ಯಂಟ್ ಆಗಿ, ಅಪ್ಪ, ನೀವು ಲಾ ಓದಿ ಸಾಧನೆ ಮಾಡಿರೋದಾದ್ರೂ ಏನೋ, ನಾನು ಹುಟ್ಟಿದಾಗಿನಿಂದ ನೋಡ್ತಿದ್ದೀನಿ ನೀವು ಒಂದೇ ಒಂದು ಕೇಸನ್ನ ಕೂಡ ವಾದ ಮಾಡಿ ಗೆದ್ದಿಲ್ಲ. ನಾನು ಕೂಡ ಲಾ ಓದಿ ನಿಮ್ಮ ಹಾಗೆ ಕೋರ್ಟ್ ನ ಮುಂದೆ ನೋಟರಿ ಹಾಗೂ ಅಫಿಡವಿಟ್ ಮಾಡೋದು ಇಷ್ಟ ಇಲ್ಲ ಅಂತ ಹೇಳಿಬಿಡ್ತಾನೆ. ತನ್ನ ಮಗ ತನ್ನ ಬಗ್ಗೆ ಹೀಗೆಲ್ಲ ಮಾತನಾಡಿದ್ದನ್ನ ನೋಡಿದ ಮೂರ್ತಿಗೆ ತುಂಬಾನೇ ಬೇಜಾರಾಗುತ್ತೆ. ಸ್ನೇಹಿತರೆ, ಮೂರ್ತಿಗೆ ಸರಿಯಾದ ಸಂಪಾದನೆ ಇಲ್ಲದ ಕಾರಣ ಮನೆಯಲ್ಲಿ ಇವನಿಗೆ ಯಾರು ಕೂಡ ಬೆಲೆ ಕೊಡ್ತಿರೋದಿಲ್ಲ. ಆ ದಿನ ರಾತ್ರಿ ಮೂರ್ತಿಗೆ ನಿದ್ದೆ ಬಾರದೆ ತನ್ನ ಮಗ ಮಾತನಾಡಿದ ಮಾತುಗಳೇ ತಲೆಯಲ್ಲಿ ಓಡ್ತಿರುತ್ತೆ. ಇವನ ಮಗ ಒಂದೇ ಒಂದು ಕೇಸನ್ನ ಕೂಡ ವಾದ ಮಾಡಿ ನಿಮಗೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದು ಮೂರ್ತಿಗೆ ಈಗೋ ಹರ್ಟ್ ಆಗಿರುತ್ತೆ. ಈಗಲೇ ಮೂರ್ತಿಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಕೆಲವು ದಿನಗಳ ಹಿಂದೆ ಕುಪ್ಪುಸ್ವಾಮಿ ಎಂಬ ಒಬ್ಬ ವ್ಯಕ್ತಿ ಕೋರ್ಟ್ ನ ಮುಂದೆ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಅಲ್ವಾ? ಆ ದಿನ ಏನಾಗಿರುತ್ತೆ ಅಂದ್ರೆ ಆ ಕುಪ್ಪುಸ್ವಾಮಿ ಮೊದಲಿಗೆ ಮೂರ್ತಿ ಬಳಿಗೆ ಬಂದಿರ್ತಾನೆ. ಆತ ಅಳುತ್ತಾ, ಸರ್, ನನ್ನ ಮಗಳನ್ನ ನನ್ನ ಕಣ್ಣ ಮುಂದೆನೆ ಯಾರೋ ಕಾರ್ನಲ್ಲಿ
ನಲ್ಲಿ ಕಿಡ್ನಾಪ್ ಮಾಡಿಕೊಂಡು ಹೊರಟು ಹೋದ್ರು. ಪೊಲೀಸರ ಬಳಿ ಹೋದ್ರೆ ನನ್ನ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ತಿಲ್ಲ, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಬೇಡಿಕೊಳ್ತಾನೆ. ಆದ್ರೆ ಮೂರ್ತಿ ವಾದ ಮಾಡುವ ಕೆಲಸವನ್ನ ಸ್ಟಾಪ್ ಮಾಡಿದ ಕಾರಣ ಬೇರೊಬ್ಬ ಲಾಯರ್ ನ ಬಳಿಗೆ ಕಳಿಸ್ತಾನೆ. ಆಗ ಕುಪ್ಪುಸ್ವಾಮಿ ಅಳುತ್ತಾ ಹೇಳ್ತಿರೋದನ್ನ ಪಕ್ಕದಲ್ಲೇ ಇದ್ದ ಮೂರ್ತಿ ಕೇಳಿಸಿಕೊಳ್ತಿರ್ತಾನೆ. ಆದ್ರೆ ನಂತರ ಏನಾಯ್ತೋ ಗೊತ್ತಿಲ್ಲ, ಆ ಕುಪ್ಪುಸ್ವಾಮಿ ಕೋರ್ಟ್ ನ ಮುಂದೆನೆ ಬೆಂಕಿ ಹಚ್ಚಿಕೊಂಡು ಸತ್ತು ಹೋಗಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಮೂರ್ತಿ ಆ ಕುಪ್ಪುಸ್ವಾಮಿಯ ಕೇಸನ್ನ ಟೇಕ್ ಅಪ್ ಮಾಡಿ ವಾದ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ತಕ್ಷಣ ಅರುಣಾಳನ್ನ ಕಾಂಟ್ಯಾಕ್ಟ್ ಮಾಡಿ ತನಗೆ ಈ ಕೇಸ್ ನಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡು ಅಂತ ಹೇಳ್ತಾನೆ. ಕೊನೆಗೂ ತನಗೆ ಕೆಲಸ ಸಿಕ್ತಲ್ಲ ಅಂತ ಅರುಣಾಗೆ ತುಂಬಾನೇ ಖುಷಿಯಾಗುತ್ತೆ. ತಕ್ಷಣ ಇಬ್ಬರು ಕೋರ್ಟ್ ಗೆ ಹೋಗಿ ಈ ಕೇಸ್ ಅನ್ನ ಓಪನ್ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ. ಕೋರ್ಟ್ ನಿಂದ ಅಪ್ರೂವಲ್ ಸಿಕ್ತಿದ್ದ ಹಾಗೆ ಮೂರ್ತಿ ಮೊದಲಿಗೆ ಆ ಕುಪ್ಪುಸ್ವಾಮಿಯ ಡೆಡ್ ಬಾಡಿಯನ್ನ ಯಾರೋ ಕಲೆಕ್ಟ್ ಮಾಡಿಕೊಂಡ್ರು ಅಂತ ಎನ್ಕ್ವೈರಿ ಮಾಡೋದಕ್ಕೆ ಮಾರ್ಚರಿಗೆ ಹೋಗ್ತಾನೆ. ಯಾಕಂದ್ರೆ ಮೂರ್ತಿ ಹಾಗೂ ಅರುಣಾಗೆ ಅಷ್ಟಕ್ಕೂ ಆ ಕುಪ್ಪುಸ್ವಾಮಿ ಯಾರು, ಅವನ ಡೀಟೇಲ್ಸ್ ಏನು ಅಂತಾನೆ ಗೊತ್ತಿರೋದಿಲ್ಲ. ಮಾರ್ಚರಿಯಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಹೇಳೋದೇನಂದ್ರೆ, ಸರ್ ಆ ವ್ಯಕ್ತಿಯ ಡೆಡ್ ಬಾಡಿಯನ್ನ ಯಾರು ಕೂಡ ಬಂದು ಕಲೆಕ್ಟ್ ಮಾಡ್ಲಿಲ್ಲ. ಕಾರ್ಪೊರೇಷನ್ ರೂಲ್ಸ್ ಪ್ರಕಾರ ನಾವೇ ಆ ವ್ಯಕ್ತಿಯ ಡೆಡ್ ಬಾಡಿಗೆ ಅಂತಿಮ ಸಂಸ್ಕಾರವನ್ನ ಮಾಡಿದ್ವಿ ಅಂತ ಹೇಳ್ತಾನೆ. ನಂತರ ಆ ದಿನ ಕುಪ್ಪುಸ್ವಾಮಿ ಸಾಯೋದಕ್ಕೂ ಮುಂಚೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದಾಗ ಕಂಪ್ಲೇಂಟ್ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ದ ಅಲ್ವಾ. ತಕ್ಷಣ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ವ್ಯಕ್ತಿಯ ಕಂಪ್ಲೇಂಟ್ ಅನ್ನ ಯಾಕೆ ತೆಗೆದುಕೊಳ್ಳಿಲ್ಲ ಅಂತ ವಿಚಾರಿಸ್ತಾನೆ. ಅದಕ್ಕೆ ಆ ಸಬ್ ಇನ್ಸ್ಪೆಕ್ಟರ್ ಹೇಳೋದೇನಂದ್ರೆ, ಸರ್ ಆ ವ್ಯಕ್ತಿ ಮಧ್ಯರಾತ್ರಿ ಸ್ಟೇಷನ್ಗೆ ಬಂದು ನನ್ನ ಮಗಳು ವೆನಿಲಾಳನ್ನ ಯಾರೋ ಕಾರ್ ನಲ್ಲಿ ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಿದ್ದ. ನಾವು ಆ ವ್ಯಕ್ತಿಗೆ ಸಮಾಧಾನ ಮಾಡಿ ನಿನ್ನ ಮಗಳಿಗೆ ಏನಾಯ್ತು, ಆಕೆಯನ್ನ ಯಾವ ಜಾಗದಲ್ಲಿ ಕಿಡ್ನಾಪ್ ಮಾಡಿದ್ರು ಅಂತ ವಿಚಾರಿಸಿದ್ವಿ. ಆದ್ರೆ ಆತ ನೋಡಿದ್ರೆ ಜಾಗದ ಹೆಸರು ಗೊತ್ತಿಲ್ಲ, ನನ್ನ ಜೊತೆ ಬಂದ್ರೆ ತೋರಿಸ್ತೀನಿ ಅಂತ ಹೇಳ್ತಿದ್ದ. ಸರಿ, ನಿನ್ನ ಮನೆಯ ಅಡ್ರೆಸ್ ಏನು, ನಿನ್ನ ಮಗಳ ಫೋಟೋ ಇದ್ರೆ ಕೊಡು ಅಂತ ಕೇಳಿದ್ವಿ. ಅದಕ್ಕೂ ಕೂಡ ಆ ವ್ಯಕ್ತಿ ನನ್ನ ಮಗಳ ಫೋಟೋ ಇಲ್ಲ, ನನ್ನ ಮನೆಯ ಅಡ್ರೆಸ್ ಕೂಡ ಗೊತ್ತಿಲ್ಲ ಅಂತ ಏನೇನೋ ಮಾತನಾಡ್ತಿದ್ದ. ಸರ್ ನೀವೇ ಹೇಳಿ, ಮನೆಯ ಅಡ್ರೆಸ್ ಗೊತ್ತಿಲ್ಲದೆ ಮಗಳ ಫೋಟೋ ಕೂಡ ಇಟ್ಟುಕೊಳ್ಳದೆ ಯಾರಾದ್ರೂ ತಂದೆ ಇರೋದಕ್ಕೆ ಸಾಧ್ಯನಾ? ಆತ ನೋಡೋದಕ್ಕೆ ಮೆಂಟಲ್ ಪೇಷಂಟ್ ರೀತಿ ಕಾಣಿಸ್ತಿದ್ದ. ಮೋಸ್ಟ್ಲಿ ಇಮ್ಯಾಜಿನೇಷನ್ ಮಾಡಿಕೊಂಡು ಏನೇನೋ ಮಾತನಾಡ್ತಿರ್ಬೇಕು ಅಂದುಕೊಂಡು ಅವನನ್ನ ತಕ್ಷಣ ಕಳುಹಿಸಿ ಬಿಟ್ವಿ ಅಂತ ಹೇಳ್ತೇನೆ. ಸಬ್ ಇನ್ಸ್ಪೆಕ್ಟರ್ ನ ಮಾತುಗಳನ್ನ ಕೇಳಿದ ಮೂರ್ತಿ ಹಾಗೂ ಅರುಣಾಗೆ ಆ ಕುಪ್ಪುಸ್ವಾಮಿ ಬಳಿ ತನ್ನ ಮಗಳ ಡೀಟೇಲ್ಸ್ ಹಾಗೂ ಫೋಟೋ ಕೂಡ ಇರ್ಲಿಲ್ವಾ ಅಂತ ಆಶ್ಚರ್ಯ ಆಗುತ್ತೆ. ಇವರು ಸ್ಟೇಷನ್ ನಿಂದ ಹೊರಗಡೆ ಬರ್ತಿದ್ದ ಹಾಗೆ ಒಬ್ಬ ಕಾನ್ಸ್ಟೇಬಲ್ ಯಾರಿಗೋ ಕಾಲ್ ಮಾಡಿ ಆ ಹುಡುಗಿ ಬಗ್ಗೆ ಯಾರೋ ಕೇಳಿಕೊಂಡು ಬಂದಿದ್ರು ಅಂತ ಇನ್ಫಾರ್ಮ್ ಮಾಡ್ತಾನೆ. ಮೊದಲಿಗೆ ಆ ಕುಪ್ಪುಸ್ವಾಮಿಯ ಅಡ್ರೆಸ್ ಯಾವುದು ಅಂತ ಪತ್ತೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಆ ದಿನ ಆತ ಒಂದು ಚೀಟಿಯನ್ನ ತೆಗೆದುಕೊಂಡು ಬಂದಿದ್ದು ನೆನಪಾಗುತ್ತೆ. ತಕ್ಷಣ ಆ ಚೀಟಿಯನ್ನ ಚೆಕ್ ಮಾಡಿದಾಗ ಒಂದು ಅಡ್ರೆಸ್ ಮೆನ್ಷನ್ ಆಗಿರುತ್ತೆ. ತಕ್ಷಣ ಅಡ್ರೆಸ್ ಅನ್ನ ಹುಡುಕ್ತಾ ಹೋದ್ರೆ ಅದೊಂದು ಮೆಂಟಲ್ ಹಾಸ್ಪಿಟಲ್ ಆಗಿರುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಈಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಕುಪ್ಪುಸ್ವಾಮಿ ಸಾಯೋದಕ್ಕೂ 15 ದಿನಗಳ ಮುಂಚೆ ಈ ಮೆಂಟಲ್ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗಿರ್ತಾನೆ. ಇಲ್ಲಿಂದ ಹೋಗೋದಕ್ಕೂ ಮುಂಚೆ ವಾರ್ಡನ್ಗೆ ಖುಷಿಯಾಗಿ ನನ್ನ ಮಕ್ಕಳನ್ನ ನೋಡೋದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಮೂರ್ತಿ ವಿಚಾರಿಸಿದಾಗ ಕುಪ್ಪುಸ್ವಾಮಿ ಕಳೆದ 20 ವರ್ಷಗಳಿಂದ ಇದೇ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತಿದ್ದ ಅಂತ ಗೊತ್ತಾಗುತ್ತೆ. ಈಗ ಮೂರ್ತಿ ಹಾಗೂ ಅರುಣಾಗೆ 20 ವರ್ಷಗಳಿಂದ ಮೆಂಟಲ್ ಪೇಷಂಟ್ ಆಗಿದ್ದ ಕುಪ್ಪುಸ್ವಾಮಿಯ ಮಾತುಗಳನ್ನ ನಂಬೋದು ಹೇಗೆ ಅಂತ ತಲೆ ಕೆಡುತ್ತೆ. ಸರಿ, ಕುಪ್ಪುಸ್ವಾಮಿಯನ್ನ ನೋಡೋದಕ್ಕೆ ಅವನ ಮಗಳು ವೆನಿಲಾ ಏನಾದ್ರೂ ಇಲ್ಲಿಗೆ ಬರ್ತಿದ್ಲ ಅಂತ ವಿಚಾರಿಸ್ತಾರೆ. ಅದಕ್ಕೆ ವಾರ್ಡನ್ ಹೇಳ್ತಾಳೆ, ಸರ್ ಅವರನ್ನ ನೋಡೋದಕ್ಕೆ ಇದುವರೆಗೂ ಯಾರು ಕೂಡ ಬಂದೇ ಇರಲಿಲ್ಲ. 20 ವರ್ಷಗಳಲ್ಲಿ ಅವರನ್ನ ಕೇಳಿಕೊಂಡು ನೀವೇನೆ ಬಂದಿರೋದು ಅಂತ ಹೇಳ್ತಾಳೆ. ಈಗ ಮೂರ್ತಿಗೆ ಒಂದು ವೇಳೆ ಕುಪ್ಪುಸ್ವಾಮಿ ಮೆಂಟಲ್ ಪೇಷಂಟ್ ಆಗಿದ್ದ ಕಾರಣ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ ಅನ್ಸುತ್ತೆ. ನಾವೇ ಸರಿಯಾಗಿ ತಿಳಿದುಕೊಳ್ಳದೆ ಅವಸರ ಪಟ್ಟು ಈ ಕೇಸನ್ನ ಓಪನ್ ಮಾಡಿಬಿಟ್ವಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅರುಣ ಹೇಳ್ತಾಳೆ, ಸರ್ ಒಂದು ವೇಳೆ ಏನು ಕೂಡ ಕಾರಣ ಇಲ್ಲದಿದ್ರೆ ಆ ವ್ಯಕ್ತಿ ಯಾಕೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಿದ್ದ? ಖಂಡಿತ ಇದರ ಹಿಂದೆ ಬೇರೆ ಏನೋ ಮಿಸ್ಟರಿ ಇದೆ, ನಾವು ಇನ್ವೆಸ್ಟಿಗೇಷನ್ ಮಾಡಿ ಕಂಡುಹಿಡಿಯೋಣ ಅಂತ ಹೇಳ್ತಾಳೆ. ಮರುದಿನ ಇವರು ಕೇಸನ್ನ ರೀಓಪನ್ ಮಾಡಿಸಿದ ಕಾರಣ ಕೋರ್ಟ್ ನಲ್ಲಿ ಹಿಯರಿಂಗ್ ಸ್ಟಾರ್ಟ್ ಆಗುತ್ತೆ. 20 ವರ್ಷಗಳ ನಂತರ ವಾದ ಮಾಡೋದಕ್ಕೆ ಶುರು ಮಾಡಿದ ಮೂರ್ತಿ ತುಂಬಾನೇ ನರ್ವಸ್ ಆಗಿರ್ತಾನೆ. ಈಗ ಗೌರ್ಮೆಂಟ್ ಪರವಾಗಿ ವಾದ ಮಾಡ್ತಿದ್ದ ಆಪೋಸಿಟ್ ಲಾಯರ್ ಹೇಳೋದೇನಂದ್ರೆ, ಸರ್ ಆ ಕುಪ್ಪುಸ್ವಾಮಿ ಒಬ್ಬ ಮೆಂಟಲ್ ಪೇಷಂಟ್, ಕಳೆದ 20 ವರ್ಷಗಳಿಂದ ಟ್ರೀಟ್ಮೆಂಟ್ ಪಡೆದುಕೊಳ್ತಿದ್ದ ಆ ವ್ಯಕ್ತಿ ನನ್ನ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ. ಪೊಲೀಸರು ನಿನ್ನ ಮಗಳ ಡೀಟೇಲ್ಸ್ ಕೊಡು ಅಂತ ಹೇಳಿದ್ರೆ ಅವನ ಬಳಿ ಅವಳ ಫೋಟೋ ಕೂಡ ಇರ್ಲಿಲ್ಲ. ಆ ಕುಪ್ಪುಸ್ವಾಮಿಗೆ ಮಗಳು ಇದ್ದಾಳೆ ಅನ್ನೋದೇ ಯಾರಿಗೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಹೀಗಿರುವಾಗ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡಿ ಕೋರ್ಟ್ ನ ಸಮಯ ಹಾಳು ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ವಾದ ಮಾಡ್ತಾನೆ. ಈಗ ಮೂರ್ತಿ ಹೇಳ್ತಾನೆ, ಸರ್ ಆ ವ್ಯಕ್ತಿ ತನ್ನ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವನ ಬಳಿ ಡೀಟೇಲ್ಸ್ ಗಳು ಇಲ್ಲದೆ ಇದ್ದಿದ್ದು ನಿಜಾನೇ. ಒಂದು ವೇಳೆ ಕುಪ್ಪುಸ್ವಾಮಿಗೆ ಮಗಳು ಇಲ್ಲ ಅನ್ನೋದೇ ನಿಜ ಆದ್ರೆ ಆತ ಯಾಕೆ ಕೋರ್ಟ್ ನ ಮುಂದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ? ಸೊ ಮೊದಲಿಗೆ ನಾವು ಕುಪ್ಪುಸ್ವಾಮಿಯ ಮಗಳಿಗೆ ಏನಾಯ್ತು, ಆಕೆ ಈಗ ಎಲ್ಲಿದ್ದಾಳೆ ಅಂತ ಪತ್ತೆ ಮಾಡಬೇಕು.
ಕುಪ್ಪುಸ್ವಾಮಿಯ ಮಗಳು ವೆನ್ನಿಲಾ ಎಲ್ಲಿದ್ದಾಳೆ ಅಂತ ಪತ್ತೆ ಮಾಡೋದಕ್ಕೆ ಪೊಲೀಸರಿಗೆ ಡೈರೆಕ್ಷನ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಹೀಗೆ ವಾದ ಪ್ರತಿವಾದ ಕೇಳಿದ ನಂತರ ಜಡ್ಜ್ಗಳು ವೆನ್ನಿಲಾಳ ಮಿಸ್ಸಿಂಗ್ ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡು ಆಕೆಯನ್ನ ಹುಡುಕಿ ಅಂತ ಪೊಲೀಸರಿಗೆ ಡೈರೆಕ್ಷನ್ ಕೊಡ್ತಾರೆ. ನಂತರ ಅರುಣ ಮತ್ತೊಮ್ಮೆ ಆ ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿ ವಿಚಾರಿಸಿದಾಗ ಇಷ್ಟು ವರ್ಷಗಳಲ್ಲಿ ಸೆಲ್ವಂ ಎಂಬ ಒಬ್ಬ ವ್ಯಕ್ತಿ ಕುಪ್ಪುಸ್ವಾಮಿಯನ್ನ ಹುಡುಕಿಕೊಂಡು ಬಂದಿದ್ದ ಅಂತ ಗೊತ್ತಾಗುತ್ತೆ. ತಕ್ಷಣ ಆ ಸೆಲ್ವಂ ಯಾರು ಅಂತ ಪತ್ತೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದಾಗಿ 2 ದಿನಗಳ ನಂತರ ಮತ್ತೆ ಕೇಸ್ ಕೋರ್ಟ್ಗೆ ಹಿಯರಿಂಗ್ಗೆ ಬಂದಾಗ ನೋಡಿದ್ರೆ ಫೇಮಸ್ ಲಾಯರ್ ಆಗಿರುವ ವಿಶ್ವನಾಥ್ ಆಪೋಸಿಟ್ ನಲ್ಲಿ ಈ ಕೇಸನ್ನ ಟೇಕಪ್ ಮಾಡಿ ವಾದ ಮಾಡ್ತಿರ್ತಾನೆ. ಈ ವಿಶ್ವನಾಥ್ ಯಾಕೆ ಈ ಕೇಸನ್ನ ಟೇಕಪ್ ಮಾಡ್ದ ಅಂತ ಮೂರ್ತಿಗೂ ಆಶ್ಚರ್ಯ ಆಗುತ್ತೆ. ಹೀಗೆ ವಾದ ಮಾಡ್ತಿರುವಾಗ ಮೂರ್ತಿಗೆ ಶುಗರ್ ಇದ್ದ ಕಾರಣ ತಲೆ ಸುತ್ತಿ ಕೆಳಗಡೆ ಬಿದ್ದು ಬಿಡ್ತಾನೆ. ತಕ್ಷಣ ಅರುಣ ಹಾಗೂ ಅಲ್ಲಿದ್ದ ಬೇರೆ ಲಾಯರ್ಗಳು ಅವನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಇಲ್ಲಿಗೆ ಸೀನ್ ಕಟ್ ಹಾಕಿ ಚಿತ್ರದಲ್ಲಿ ಈಗ 20 ವರ್ಷಗಳ ಹಿಂದಿನ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಒಂದು ದಿನ ಕುಪ್ಪುಸ್ವಾಮಿಯ ಮಗಳು ವೆನ್ನಿಲಾ ಇದ್ದಕ್ಕಿದ್ದ ಹಾಗೆ ಕಾಣೆಯಾಗಿರ್ತಾಳೆ. ಆಕೆ ಎಷ್ಟೇ ಹುಡುಕಿದ್ರೂ ಸಿಗದೇ ಇದ್ದಾಗ ಅದನ್ನೇ ಯೋಚನೆ ಮಾಡ್ತಾ ಕುಪ್ಪುಸ್ವಾಮಿಗೆ ಮೆಂಟಲ್ ಪ್ರಾಬ್ಲಮ್ ಜಾಸ್ತಿ ಆಗಿರುತ್ತೆ. ಆಗ ಬೇರೆ ದಾರಿ ಇಲ್ಲದೆ ಕುಪ್ಪುಸ್ವಾಮಿಯ ಹೆಂಡತಿಯಾಗಿದ್ದ ವಲ್ಲಿ ಅವನನ್ನ ಕರೆದುಕೊಂಡು ಬಂದು ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಹಾಕಿ ಚಿತ್ರದ ಕತೆ ಈಗ ಮತ್ತೆ ಪ್ರೆಸೆಂಟ್ ಗೆ ಬರುತ್ತೆ. ಈಗ ಒಬ್ಬ MLA ಸಬ್ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿ ಯಾವುದೇ ಕಾರಣಕ್ಕೂ ಮೂರ್ತಿ ಈ ಕೇಸ್ ನಲ್ಲಿ ಗೆಲ್ಲೋ ಹಾಗಿಲ್ಲ, ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ, ನಾವಿಬ್ರು ಮಾತನಾಡಿಕೊಂಡ ಹಾಗೆ ಈ ಕೇಸನ್ನ ಕ್ಲೋಸ್ ಮಾಡ್ಬೇಕು ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಮತ್ತೊಂದು ಕಡೆ ಅರುಣ ಹಾಸ್ಪಿಟಲ್ ಗೆ ಹೋಗಿ ವಿಚಾರಿಸಿದಾಗ ಸೆಲ್ವಂ ಎಂಬಾತ ಕುಪ್ಪುಸ್ವಾಮಿಯನ್ನ ಹುಡುಕಿಕೊಂಡು ಒಂದು ದಿನ ಹಾಸ್ಪಿಟಲ್ ಗೆ ಬಂದಿದ್ದ ಅಂತ ಗೊತ್ತಾಗಿತ್ತಲ್ವಾ. ಆ ಸೆಲ್ವಂ ಯಾರು ಅಂತ ವಿಚಾರಿಸ್ತಾ ಹೋದಾಗ ಗೊತ್ತಾಗೋದೇನಂದ್ರೆ ಅವನೇ ಕುಪ್ಪುಸ್ವಾಮಿಯ ಹೆಂಡತಿ ವಲ್ಲಿಯನ್ನ ಮದುವೆ ಆಗಿರುವ 2ನೇ ಗಂಡ. ಕುಪ್ಪುಸ್ವಾಮಿಗೆ ಮೆಂಟಲ್ ಪ್ರಾಬ್ಲಮ್ ಜಾಸ್ತಿ ಆಗಿ ಆತ ಹಾಸ್ಪಿಟಲ್ ಗೆ ಅಡ್ಮಿಟ್ ಆದ ನಂತರ ವಲ್ಲಿ ಇವನನ್ನ ಮದುವೆ ಆಗಿರ್ತಾಳೆ. ಈಗ ಕುಪ್ಪುಸ್ವಾಮಿ ಕೋರ್ಟ್ ನ ಮುಂದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ ಅಂತ ಗೊತ್ತಾಗಿ ವಲ್ಲಿ ಕೂಡ ಎಮೋಷನಲ್ ಆಗ್ತಾಳೆ. ಮತ್ತೊಂದು ಕಡೆ ಕೋರ್ಟ್ ಪೊಲೀಸರಿಗೆ ವೆನ್ನಿಲಾ ಎಲ್ಲಿದ್ದಾಳೆ, ಆಕೆಗೆ ಏನಾಯ್ತು ಅಂತ ವಿಚಾರಿಸೋದಕ್ಕೆ ಡೈರೆಕ್ಷನ್ ಕೊಟ್ಟಿದ್ರಲ್ವಾ. ಎನ್ಕ್ವೈರಿ ಮಾಡ್ತಾ ಹೋದಾಗ ಪೊಲೀಸರಿಗೆ ಗೊತ್ತಾಗಿರೋದೇನಂದ್ರೆ ವೆನ್ನಿಲಾಗೆ 5 ವರ್ಷ ವಯಸ್ಸಿದ್ದಾಗ ಆಕೆ ಮಿಸ್ಸಿಂಗ್ ಆಗಿರ್ತಾಳೆ. ಆದ್ರೆ ಪೊಲೀಸರು 2 ವರ್ಷ ಎನ್ಕ್ವೈರಿ ಮಾಡಿದ ನಂತರ ಅಂದ್ರೆ ವೆನ್ನಿಲಾಗೆ 7 ವರ್ಷ ವಯಸ್ಸಿದ್ದಾಗ ಆಕೆ ಮತ್ತೆ ಸಿಕ್ಕಿರ್ತಾಳೆ. ಆದ್ರೆ ವೆನ್ನಿಲಾ ಯಾವತ್ತೂ ಕೂಡ ತನ್ನ ತಂದೆಯನ್ನ ನೋಡೋದಕ್ಕೆ ಅಂತ ಮೆಂಟಲ್ ಹಾಸ್ಪಿಟಲ್ಗೆ ಹೋಗೇ ಇರೋದಿಲ್ಲ. ಮತ್ತೊಂದು ಕಡೆ ಒಬ್ಬ ಕಾನ್ಸ್ಟೇಬಲ್ ಸೆಲ್ವಾ ಹಾಗೂ ವಲ್ಲಿಯ ಮನೆಗೆ ಹೋಗ್ತಾನೆ. ವಲ್ಲಿ, ನಿನ್ನ ಮೊದಲ ಗಂಡ ಕೋರ್ಟ್ ನ ಮುಂದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ ಅಂತ ಗೊತ್ತಿದೆ ಅಲ್ವಾ. ಈಗ ಕೋರ್ಟ್ ಆ ಕೇಸನ್ನ ರಿಓಪನ್ ಮಾಡಿ ನಿನ್ನ ಮಗಳಿಗೆ ಏನಾಯ್ತು ಅಂತ ಪತ್ತೆ ಮಾಡೋದಕ್ಕೆ ಹೇಳಿದೆ. ಆದ್ರೆ ಲಾಯರ್ ಮೂರ್ತಿ ಬಂದು ನಿನಗೆ ಸಾಕ್ಷಿ ಹೇಳುವಂತ ಕೋರ್ಟ್ಗೆ ಕರೆದ್ರೆ ಯಾವುದೇ ಕಾರಣಕ್ಕೂ ಬರೋ ಹಾಗಿಲ್ಲ. ನೀವೇನಾದ್ರೂ ನನ್ನ ಮಾತನ್ನ ಧಿಕ್ಕರಿಸಿ ಕೋರ್ಟ್ಗೆ ಸಾಕ್ಷಿ ಹೇಳೋದಕ್ಕೆ ಬಂದ್ರೆ ದೊಡ್ಡವರ ದ್ವೇಷ ಕಟ್ಟಿಕೊಳ್ಳಬೇಕಾಗುತ್ತೆ ಅಂತ ವಾರ್ನ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ಕಾನ್ಸ್ಟೇಬಲ್ ನ ಮಾತುಗಳನ್ನ ಕೇಳಿದ ಸೆಲ್ವಾ ಹಾಗೂ ವಲ್ಲಿಗೆ ತುಂಬಾನೇ ಭಯ ಆಗುತ್ತೆ. ಆದ್ರೂ ಕೂಡ ವಲ್ಲಿ ಧೈರ್ಯ ಮಾಡಿ ತನ್ನ ಗಂಡನಿಗೆ ಗೊತ್ತಾಗದ ಹಾಗೆ ಅರುಣ ಹಾಗೂ ಮೂರ್ತಿಯನ್ನ ಮೀಟ್ ಮಾಡೋದಕ್ಕೆ ಬರ್ತಾಳೆ. ಸರ್, ಸ್ವಲ್ಪ ಸಮಯದ ಮುಂಚೆ ಒಬ್ಬ ಕಾನ್ಸ್ಟೇಬಲ್ ಮನೆಗೆ ಬಂದು ಯಾವುದೇ ಕಾರಣಕ್ಕೂ ಈ ಕೇಸ್ ನಲ್ಲಿ ಸಾಕ್ಷಿ ಹೇಳ್ಬಾರ್ದು ಅಂತ ಥ್ರೆಟನ್ ಮಾಡಿದ್ರು. ಆದ್ರೆ ನಿಮ್ಮ ಬಳಿ ಒಂದು ವಿಷಯವನ್ನ ಹೇಳ್ಬೇಕು ಅಂತ ಬಂದೆ. ನನ್ನ ಮೊದಲ ಗಂಡ ಕುಪ್ಪುಸ್ವಾಮಿ ಮೆಂಟಲ್ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗಿ ಸೀದಾ ನನ್ನ ಮನೆಗೇನೆ ಬಂದಿದ್ದ. ಕುಪ್ಪುಸ್ವಾಮಿ ವೆನ್ನಿಲಾಳನ್ನ ನೋಡ್ಬೇಕು ಅಂತ ಮನೆಗೆ ಬಂದಿದ್ದ. ಕುಪ್ಪುಸ್ವಾಮಿ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಕೊಂಡ ನಂತರ ನಾನು ಸೆಲ್ವಂನನ್ನ ಮದುವೆ ಆದೆ. ಸೆಲ್ವಂ ಮದುವೆ ಆಗುವಾಗ ವೆನ್ನಿಲಾಳನ್ನ ಅನಾಥಾಶ್ರಮಕ್ಕೆ ಸೇರಿಸಿದ್ರೆ ಮಾತ್ರನೇ ಮದುವೆ ಆಗ್ತೀನಿ ಅಂತ ಕಂಡೀಷನ್ ಹಾಕಿದ್ದ. ನನಗೆ ಸಮಾಜದಲ್ಲಿ ಜೀವನ ಮಾಡೋದಕ್ಕೆ ಬೇರೆ ದಾರಿ ಇಲ್ಲದೆ ವೆನ್ನಿಲಾಳನ್ನ ಅನಾಥಾಶ್ರಮಕ್ಕೆ ಸೇರಿಸಿ ಸೆಲ್ವಂನನ್ನ ಮದುವೆ ಆಗಿದ್ದೆ. ಆ ವಿಷಯವನ್ನ ಕೇಳ್ತಿದ್ದ ಹಾಗೇನೆ ಕುಪ್ಪುಸ್ವಾಮಿ ಅಳುತ್ತಾ ಹೊರಟು ಹೋದ ಅಂತ ಹೇಳ್ತಾಳೆ. ತಕ್ಷಣ ಮೂರ್ತಿ ಹಾಗೂ ಅರುಣ ಆಕೆ ಹೇಳ್ತಿರುವ ಅನಾಥಾಶ್ರಮಕ್ಕೆ ಹೋಗಿ ಎನ್ಕ್ವೈರಿ ಮಾಡ್ತಾರೆ. ಆಗ ಕುಪ್ಪುಸ್ವಾಮಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಕೆಲವು ದಿನಗಳ ಮುಂಚೆ ಇಲ್ಲಿಗೆ ಬಂದಿದ್ದ ಅಂತ ಕನ್ಫರ್ಮ್ ಆಗುತ್ತೆ. ಸರಿ, ವೆನ್ನಿಲಾ ಈಗ ಎಲ್ಲಿದ್ದಾಳೆ ಅಂತ ವಿಚಾರಿಸಿದಾಗ ಆಕೆಯನ್ನ ಚಿಕ್ಕ ವಯಸ್ಸಲ್ಲೇ ಇಬ್ಬರು ಗಂಡ ಹೆಂಡತಿ ದತ್ತು ಪಡೆದುಕೊಂಡು ಕರೆದುಕೊಂಡು ಹೋಗಿದ್ರು ಅಂತ ಗೊತ್ತಾಗುತ್ತೆ. ತಕ್ಷಣ ಆ ದತ್ತು ಪಡೆದ ವ್ಯಕ್ತಿ ಯಾರು ಅಂತ ವಿಚಾರಿಸ್ತಾ ರಮೇಶ್ ಎಂಬಾತನ ಮನೆಗೆ ಬರ್ತಾರೆ. ಆ ರಮೇಶ್ಗೆ ವೆನ್ನಿಲಾ ಎಂಬ ಹೆಸರನ್ನ ಕೇಳ್ತಿದ್ದ ಹಾಕೇನೆ ಪಿತ್ತ ನೆತ್ತಿಗೇರುತ್ತೆ. ಸರ್, ನಿಮ್ಮ ಹಾಕೇನೆ ಕೆಲವು ದಿನಗಳ ಮುಂಚೆ ಕುಪ್ಪುಸ್ವಾಮಿ ಎಂಬಾತ ಕೇಳಿಕೊಂಡು ಬಂದಿದ್ದ. ಅವನಿಗೂ ಕೂಡ ಸರಿಯಾಗಿ ಬೈದು ಕಳಿಸ್ತೆ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ವೆನ್ನಿಲಾಗೆ ಸುಮಾರು 8 ವರ್ಷ ವಯಸ್ಸಿದ್ದಾಗ ಈ ರಮೇಶ್ ಹಾಗೂ ಇವನ ಹೆಂಡತಿ ಅನಾಥಾಶ್ರಮಕ್ಕೆ ಹೋಗಿ ಆಕೆಯನ್ನ ದತ್ತು ಪಡೆದುಕೊಂಡಿರ್ತಾರೆ. ವೆನ್ನಿಲಾಳನ್ನ ತುಂಬಾನೇ ಪ್ರೀತಿಯಿಂದ ನೋಡಿಕೊಳ್ತಾ ಚೆನ್ನಾಗಿ ಓದಿಸಿರ್ತಾರೆ. ಆದ್ರೆ ವೆನ್ನಿಲಾ ಹೈಯರ್ ಸ್ಟಡೀಸ್ಗೆ ಅಂತ ಬೇರೆ ಊರಿಗೆ ಹೋದಾಗ ಕಿರಣ್ ಎಂಬ ಒಬ್ಬ ಹುಡುಗನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಈ ವಿಷಯ ಗೊತ್ತಾಗಿ ರಮೇಶ್ ವೆನ್ನಿಲಾಗೆ ಬುದ್ಧಿ ಹೇಳಿರ್ತಾನೆ. ಆದ್ರೆ ಆಕೆ ಮಾತ್ರ ತನ್ನ ತಂದೆಯ ಮಾತನ್ನ ಕೇಳಿರೋದಿಲ್ಲ. ಕೊನೆಗೆ ಮನೆಯಲ್ಲಿ ತಮ್ಮ ಪ್ರೀತಿಯನ್ನ ಒಪ್ಪಿಕೊಳ್ಳೋದಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ವೆನ್ನಿಲಾ ಕಿರಣ್ ಜೊತೆ ಓಡಿ ಹೋಗಿರ್ತಾಳೆ. ಆದ್ರೆ ನಾನು ಮೊದಲೇ ಗೆಸ್
ಮಾಡಿದ ಹಾಗೆ ಕಿರಣ್ ಮದುವೆಯಾಗಿ ಕೇವಲ 6 ತಿಂಗಳಿಗೆ ವೆನ್ನೆಲಾಗೆ ಮೋಸ ಮಾಡಿ ಓಡಿ ಹೋದ. ಊರಲ್ಲಿ ಆಗಲೇ ನನ್ನ ಮರ್ಯಾದೆ ಹೋಗಿದ್ದ ಕಾರಣ ವೆನ್ನೆಲಾಳನ್ನ ನನ್ನ ಮನೆಗೆ ಸೇರಿಸಿಕೊಳ್ಳಿಲ್ಲ. ಇದಾಗಿ ಸುಮಾರು 6 ತಿಂಗಳ ನಂತರ ನನ್ನ ಫ್ರೆಂಡ್ ಒಬ್ಬ ಸಿಟಿಗೆ ಹೋಗಿದ್ದಾಗ ವೆನ್ನೆಲಾ ವೇಷವಾಟಿಕೆ ಮಾಡ್ತಿರೋದನ್ನ ನೋಡಿದ್ನಂತೆ. ಶಾಕ್ ಆಗಿ ಆತ ಹೇಳ್ತಿರೋದು ನಿಜಾನ ಅಂತ ಹೋಗಿ ಚೆಕ್ ಮಾಡಿದಾಗ ಆತ ಹೇಳಿದ್ದು ನಿಜ ಅಂತ ಕನ್ಫರ್ಮ್ ಆಯ್ತು. ಸರ್, ನನಗೆ ಮಕ್ಕಳಿಲ್ಲ ಅಂತ ವೆನ್ನೆಲಾಳನ್ನ ದತ್ತು ಪಡೆದುಕೊಂಡು ನಾನು ತುಂಬಾನೇ ದೊಡ್ಡ ತಪ್ಪನ್ನ ಮಾಡಿಬಿಟ್ಟಿದ್ದೆ. ಆಕೆಯಿಂದಾಗಿ ನನ್ನ ಮರ್ಯಾದೆನೆ ಹಾಳಾಗಿ ಹೋಯ್ತು. ಈ ವಿಷಯ ಗೊತ್ತಾಗಿ ಕುಪ್ಪುಸ್ವಾಮಿ ಕೂಡ ಅಳುತ್ತಾ ಇಲ್ಲಿಂದ ಹೊರಟು ಹೋದ ಅಂತ ಹೇಳ್ತಾನೆ. ಈಗ ವೆನ್ನೆಲಾ ಪ್ರತಿದಿನ ಎಲ್ಲಿರ್ತಾಳೆ ಅಂತ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಆಕೆಯನ್ನ ಹುಡುಕಿಕೊಂಡು ಹೊರಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಈಗ ಒಂದು ಫ್ಲಾಶ್ ಬ್ಯಾಕ್ ನ ಮೂಲಕ ಯಾಕೆ ಮೂರ್ತಿ 20 ವರ್ಷಗಳಿಂದ ಯಾವುದೇ ಕೇಸನ್ನ ವಾದ ಮಾಡಿರ್ಲಿಲ್ಲ ಅಂತ ತೋರಿಸಲಾಗುತ್ತೆ. ಸ್ನೇಹಿತರೆ, 20 ವರ್ಷಗಳ ಹಿಂದೆ ಮೂರ್ತಿ ಆಗ ತಾನೇ ಲಾ ಓದಿ ಒಬ್ಬ ಒಳ್ಳೆ ಲಾಯರ್ ಆಗ್ಬೇಕು ಅಂತ ಪ್ರಯತ್ನ ಪಡ್ತಿರ್ತಾನೆ. ಕೊನೆಗೂ ಹಲವಾರು ದಿನ ಕಷ್ಟಪಟ್ಟ ನಂತರ ಇವನ ಬಳಿಗೆ ಒಂದು ಕೇಸ್ ಬರುತ್ತೆ. ಆ ಕೇಸ್ ಏನಂದ್ರೆ ಪೊಲೀಸರು ಇನ್ನೋಸೆಂಟ್ ಆಗಿದ್ದ ಒಬ್ಬ ಹುಡುಗನನ್ನ ಕಳ್ಳತನದ ಕೇಸ್ ನಲ್ಲಿ ಫಿಟ್ ಮಾಡಿರ್ತಾರೆ. ಮೂರ್ತಿ ಆ ಹುಡುಗನಿಗೆ ನ್ಯಾಯ ಕೊಡಿಸಬೇಕು ಅಂತ ಕೇಸನ್ನ ಟೇಕಪ್ ಮಾಡಿ ಅವನ ಪರವಾಗಿ ವಾದ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಆಪೋಸಿಟ್ ನಲ್ಲಿ ಒಬ್ಬ ಪೊಲಿಟಿಷಿಯನ್ ಇದ್ದ ಕಾರಣ ಆ ಹುಡುಗನಿಗೆ ಜೈಲು ಶಿಕ್ಷೆ ಆಗುತ್ತೆ. ಆ ಹುಡುಗನ ತಂದೆ ತಾಯಿ ತುಂಬಾನೇ ಬಡವರಾಗಿದ್ದ ಕಾರಣ ತಮ್ಮ ಮಗನನ್ನ ಕಾಪಾಡಿಕೊಳ್ಬೇಕು ಅಂತ ಮನೆಯನ್ನ ಹಾಗೂ ಒಡವೆಗಳನ್ನ ಮಾರಿ ಕೋರ್ಟ್ಗೆ ಅಲ್ದಾಡ್ತಿರ್ತಾರೆ. ತನಗೆ ಜೈಲು ಶಿಕ್ಷೆ ಆಯ್ತು ಅಂತ ಗೊತ್ತಾಗ್ತಿದ್ದ ಹಾಗೆ ತುಂಬಾನೇ ಬೇಜಾರಾದ ಆ ಹುಡುಗ ಕೋರ್ಟ್ ನ 2nd ಫ್ಲೋರ್ ನಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾನೆ. ಆ ಹುಡುಗನ ಆತ್ಮಹತ್ಯೆಯನ್ನ ಕಣ್ಣಾರೆ ನೋಡಿದ ಮೂರ್ತಿಗೆ ಒಂದು ರೀತಿ ಟ್ರಾಮಾ ಶುರುವಾಗಿರುತ್ತೆ. ಒಬ್ಬ ನಿರಪರಾಧಿಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ ಮೇಲೆ ನಾನೇ ಅಂತ ಲಾಯರ್ ಅಂತ ಒಂದು ರೀತಿ ಜಿಗುಪ್ಸೆ ಶುರುವಾಗಿರುತ್ತೆ. ಇದೇ ಕಾರಣಕ್ಕೆ ಮೂರ್ತಿ ಅಂದಿನಿಂದ ವಾದ ಮಾಡೋದನ್ನ ಸ್ಟಾಪ್ ಮಾಡಿ ನೋಟರಿ ಹಾಗೂ ಅಫಿಡವಿಟ್ ಮಾಡುವ ಕೆಲಸವನ್ನ ಮಾಡ್ತಿರ್ತಾನೆ. ಈಗ ಆ ಏರಿಯಾದಲ್ಲಿ ವೇಷವಾಟಿಕೆ ಮಾಡ್ತಿದ್ದ ಬೇರೆ ಮಹಿಳೆಯರನ್ನ ವಿಚಾರಿಸಿದಾಗ ವರದಾಗೆ ವೆನ್ನೆಲಾ ಎಲ್ಲಿದ್ದಾಳೆ ಅಂತ ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಈಗ ಅವರದ ಯಾರು ಅಂತ ಪತ್ತೆ ಮಾಡಿ ಅವನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರದ ಎಂಬಾತ ಊರಿನಿಂದ ಹೊರಗಡೆ ಬಂದು ಒಂದು ದೊಡ್ಡ ಮರದ ಕೆಳಗಡೆ ಬರ್ತಾನೆ. ಅವನನ್ನೇ ಅಬ್ಸರ್ವ್ ಮಾಡ್ತಿದ್ದಾಗ ಆತ ಒಬ್ಬಳು ಹುಡುಗಿಯ ಜೊತೆ ತುಂಬಾ ಹೊತ್ತಿನಿಂದ ಮಾತನಾಡ್ತಿರೋದು ಕಾಣಿಸುತ್ತೆ. ತಕ್ಷಣ ಅವನ ಬಳಿ ಹೋಗಿ ವೆನ್ನೆಲಾ ಎಲ್ಲಿ ಅಂತ ವಿಚಾರಿಸಿದಾಗ ಚಿತ್ರದ ಶುರುವಿನಿಂದ ಎಲ್ಲರೂ ಹುಡುಕ್ತಿರುವ ವೆನ್ನೆಲಾ ಅಲ್ಲೇ ಇರ್ತಾಳೆ. ನೀನೇನಾ ವೆನ್ನೆಲಾ, ಈತ ಯಾರು ಗೊತ್ತಾ ನಿನ್ಗೆ ಅಂತ ಕುಪ್ಪುಸ್ವಾಮಿಯ ಫೋಟೋವನ್ನ ತೋರಿಸ್ತಾನೆ. ತನ್ನ ತಂದೆಯ ಫೋಟೋ ನೋಡಿದ ವೆನ್ನೆಲಾ ಇವರನ್ನ ಚಿಕ್ಕ ವಯಸ್ಸಿನಲ್ಲೇ ಎಲ್ಲೋ ನೋಡಿದ ನೆನಪಾಗ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ಮೂರ್ತಿ, ಇವರೇ ನಿನ್ನ ತಂದೆ ಕುಪ್ಪುಸ್ವಾಮಿ, ಇಷ್ಟು ದಿನಗಳಿಂದ ಎಲ್ಲರೂ ನಿನ್ನನ್ನೇ ಹುಡುಕ್ತಿದ್ದೀವಿ ಅಂತ ಹೇಳ್ತಾನೆ. ಈಗ ಮೂರ್ತಿ ಕುಪ್ಪುಸ್ವಾಮಿನೇ ನಿನ್ನ ತಂದೆ ಅಂತ ಹೇಳ್ತಿದ್ದ ಹಾಗೆ ವೆನ್ನೆಲಾ ಜೋರಾಗಿ ಅಳುತ್ತಾ ಆ ದಿನ ನಡೆದದ್ದೇನೋ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಈಕೆ ಕಿರಣ್ ಎಂಬಾತನನ್ನ ಪ್ರೀತಿ ಮಾಡಿ ಅವನ ಜೊತೆ ಓಡಿ ಹೋಗಿದ್ಲಲ್ವಾ. ಆತ ಮೋಸ ಮಾಡಿ ಓಡಿ ಹೋದ ನಂತರ ತನ್ನನ್ನ ದತ್ತು ಪಡೆದುಕೊಂಡಿದ್ದ ತನ್ನ ತಂದೆ ರಮೇಶ್ನ ಮನೆಗೆ ಹೋಗಿರ್ತಾಳೆ. ಆದ್ರೆ ರಮೇಶ್ ಯಾವುದೇ ಕಾರಣಕ್ಕೂ ನಿನ್ನನ್ನ ಮನೆಗೆ ಸೇರಿಸಿಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟಿರ್ತಾನೆ. ಆಗ ಬೇರೆ ದಾರಿ ಇಲ್ಲದೆ ಈಕೆ ವೇಷವಾಟಿಕೆ ಮಾಡಿ ತನ್ನ ಜೀವನ ನಡೆಸೋದಕ್ಕೆ ಶುರು ಮಾಡಿರ್ತಾಳೆ. ಹೀಗಿರುವಾಗ್ಲೇ ಈಗ ಜೊತೆಯಲ್ಲಿರುವ ವರದ ಈಕೆಯನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಈಗ ಕುಪ್ಪುಸ್ವಾಮಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಹಿಂದಿನ ದಿನ ಏನಾಯ್ತು ಅಂತ ಹೇಳೋದಕ್ಕೆ ಶುರು ಮಾಡ್ತಾಳೆ. ಕುಪ್ಪುಸ್ವಾಮಿ ರಮೇಶ್ನ ಬಳಿ ಡೀಟೇಲ್ಸ್ ಅನ್ನ ಈಸ್ಕೊಂಡು ತನ್ನ ಮಗಳು ವೆನ್ನೆಲಾಳನ್ನ ನೋಡೋದಕ್ಕೆ ಅಂತ ಆಕೆ ಪ್ರತಿದಿನ ವೇಷವಾಟಿಕೆ ಮಾಡೋದಕ್ಕೆ ನಿಂತುಕೊಳ್ಳುವ ಜಾಗಕ್ಕೆ ಬರ್ತಾನೆ. ವೆನ್ನೆಲಾ ಕಳೆದ 20 ವರ್ಷಗಳಿಂದ ತನ್ನ ತಂದೆಯ ಮುಖವನ್ನೇ ನೋಡಿರೋದಿಲ್ಲ. ಆತ ಹತ್ತಿರ ಬಂದು ತನ್ನನ್ನೇ ನೋಡ್ತಿದ್ದಾಗ ವೆನ್ನೆಲಾ ಏನಂದುಕೊಳ್ತಾಳೆ ಅಂದ್ರೆ ಆತ ಕೂಡ ಒಬ್ಬ ಕಸ್ಟಮರ್ ಇರ್ಬೇಕು ಅಂತ. ಆತ ಹತ್ತಿರ ಬಂದು ನಾನೇ ನಿನ್ನ ತಂದೆ ಅಂತ ಹೇಳ್ಬೇಕು ಅನ್ನುವಷ್ಟರಲ್ಲೇ ಈಕೆ 1000 ರೂಪಾಯಿ ಕೊಡೋದಾದ್ರೆ ಬರ್ತೀನಿ ಅಂತ ಹೇಳಿಬಿಡ್ತಾಳೆ. ತನ್ನ ಮಗಳ ಮಾತುಗಳನ್ನ ಕೇಳಿದ ಕುಪ್ಪುಸ್ವಾಮಿಗೆ ಬಾಯಲ್ಲಿ ಮಾತೆ ಬರದೆ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಮೋಸ್ಟ್ಲಿ ಈತ ಯಾರೋ ಕುಡಿದಿರ್ಬೇಕು ಅಂದುಕೊಂಡು ವೆನ್ನೆಲಾ ಕೂಡ ತನ್ನ ಪಾಡಿಗೆ ತಾನು ಸುಮ್ಮನಾಗ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಆ ದಿನ ರಾತ್ರಿ ತನ್ನ ಬಳಿ ಬಂದಿದ್ದ ಆ ಕುಪ್ಪುಸ್ವಾಮಿನೇ ತನ್ನ ತಂದೆ ಅಂತ ಗೊತ್ತಾಗಿತ್ತಲ್ವಾ. ಹೋಗಿ ಹೋಗಿ ನನ್ನ ತಂದೆಗೇನೆ ಅಂತ ಮಾತನ್ನ ಹೇಳಿಬಿಟ್ನಲ್ಲ ಅಂತ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಆ ದಿನ ರಾತ್ರಿ ನಂತರ ಏನಾಗಿರುತ್ತೆ ಗೊತ್ತಾ? ಕುಪ್ಪುಸ್ವಾಮಿ ಇನ್ನೇನು ಅಲ್ಲಿಂದ ಬರ್ಬೇಕು ಅನ್ನುವಾಗ ವೆನ್ನೆಲಾ ಬಳಿಗೆ MLA ಮಗ ಆಗಿರುವ ಗುರು ಕಾರ್ನಲ್ಲಿ ಬಂದಿರ್ತಾನೆ. ಕಳೆದ ಈಕೆ ಗುರು ಜೊತೆ ಹೋದಾಗ ಆತ ಫಿಸಿಕಲಿ ತುಂಬಾನೇ ಟಾರ್ಚರ್ ಮಾಡಿರ್ತಾನೆ. ಈಗ ಮತ್ತೆ ಕಾರನ್ನ ಹತ್ತು ಅಂತ ಹೇಳ್ತಾನೆ. ಆದ್ರೆ ಹೆದರಿಕೊಂಡ ವೆನ್ನೆಲಾ ಬರೋದಿಲ್ಲ ಅಂತ ಹೇಳ್ತಾಳೆ. ಮೊದಲೇ ಕುಡಿದು ನಶೆಯಲ್ಲಿದ್ದ ಗುರು ತನ್ನ ಫ್ರೆಂಡ್ ಜೊತೆ ಸೇರಿ ಈಕೆಯನ್ನ ತನ್ನ ಕಾರ್ಗೆ ಹತ್ತಿಸಿಕೊಳ್ತಾನೆ. ಆ ಗುರು ತನ್ನ ಮಗಳನ್ನ ಫೋರ್ಸ್ ಮಾಡಿ ಕಾರಿಗೆ ಹತ್ತಿಸಿಕೊಳ್ತಿರೋದನ್ನ ದೂರದಿಂದ ಕುಪ್ಪುಸ್ವಾಮಿ ನೋಡಿರ್ತಾನೆ. ತಕ್ಷಣ ಓಡಿ ಬಂದು ತನ್ನ ಮಗಳನ್ನ ಕಾಪಾಡಬೇಕು ಅನ್ನೋಷ್ಟರಲ್ಲೇ ಗುರು ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಇದಾದ ನಂತರವೇ ಕುಪ್ಪುಸ್ವಾಮಿ ತಕ್ಷಣ
ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಟ್ರೈ ಮಾಡಿರ್ತಾನೆ. ಆದ್ರೆ ಅಷ್ಟರಲ್ಲೇ ಆ ಸಬ್ ಇನ್ಸ್ಪೆಕ್ಟರ್ ಗುರುನ ತಂದೆ ಅಂದ್ರೆ MLA ನನ್ನ ಕಾಂಟ್ಯಾಕ್ಟ್ ಮಾಡಿ ಗುರುನನ್ನ ಬಚಾವ್ ಮಾಡೋದಕ್ಕೆ ಇವನ ಕೇಸನ್ನೇ ತೆಗೆದುಕೊಂಡಿರೋದಿಲ್ಲ. ಈಕೆಯನ್ನ ಕರೆದುಕೊಂಡು ಹೋಗಿದ್ದ ಗುರು ಹಾಗೂ ಅವನ ಫ್ರೆಂಡ್ಸ್ ಗಳು 2 ದಿನ ಈಕೆ ಜೊತೆ ಇಂಟಿಮೇಟ್ ಆಗಿ ಫಿಸಿಕಲಿ ತುಂಬಾನೇ ಟಾರ್ಚರ್ ಮಾಡಿ ಬಿಟ್ಟು ಹೋಗಿರ್ತಾರೆ. ಮತ್ತೊಂದು ಕಡೆ ಈಕೆ ತಂದೆ ಕೋರ್ಟ್ ನ ಮುಂದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ ಅಲ್ವಾ. ಈ ಕೇಸ್ ಹೊರಗಡೆ ಬರಬಾರ್ದು ಅಂತ ಈಕೆಯನ್ನ ಕೂಡ ಕೊಲೆ ಮಾಡೋದಕ್ಕೆ MLA ಸುಪಾರಿ ಕೊಟ್ಟಿರ್ತಾನೆ. ಆದ್ರೆ ವರದ ಈಕೆಯನ್ನ ಕರೆದುಕೊಂಡು ಬಂದು ಬಚಾವ್ ಮಾಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ನನ್ನಿಂದಾಗಿ ನನ್ನ ತಂದೆ ಸತ್ತು ಹೋದ್ರಲ್ಲ ಅಂತ ವೆನ್ನೆಲ್ಲಾ ತುಂಬಾನೇ ಎಮೋಷನಲ್ ಆಗಿ ಅಳುತ್ತಾಳೆ. ಚಿತ್ರದ ಎಂಡ್ಸಿನಲ್ಲಿ ಕೋರ್ಟ್ಗೆ ಬಂದ ವೆನ್ನೆಲ್ಲಾ ಆ ದಿನ ರಾತ್ರಿ ನಡೆದದ್ದೇನೋ ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ. ಆ ಮೂಲಕ MLA ಅವನ ಮಗ ಗುರು ಹಾಗೂ ಅವನ ಫ್ರೆಂಡ್ಸ್ ಗಳಿಗೆ ಶಿಕ್ಷೆ ಆಗುವ ಹಾಗೆ ಮಾಡ್ತಾರೆ. ಹಾಗೂ ಇಷ್ಟು ದಿನ ಅವರ ಬಳಿ ಲಂಚ ಇಸ್ಕೊಂಡು ಅವರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಪೊಲೀಸರನ್ನ ಸಸ್ಪೆಂಡ್ ಮಾಡ್ತಾರೆ. ಆ ಮೂಲಕ 20 ವರ್ಷದ ನಂತರ ಒಂದು ಕೇಸನ್ನ ಟೇಕಪ್ ಮಾಡಿದ ಮೂರ್ತಿ ಗೆಲ್ತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.